ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡುದು. ನಮ್ಮ ಮನೆ ಹತ್ತಿರದಿಂದ 1.5 ಕಿಲೋಮೀಟರ್ ನಡೆದ್ರೆ ಬೈಕಲ್ಲಿ ಹೋದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಉಂಟು. ಆ ವ್ಯೂ ಪಾಯಿಂಟ್ ಹೆಸರು ತಿಂಗಳಪದ, ಇಲ್ಲಾದ್ರೆ ದೇವಲೋಕ ಅಂತಾರೆ. ಅಲ್ಲಿಗೆ ಹೋಗುದು. ಯಾಕೆ ಹೋಗುದು? ಗುಡ್ಡೆಯಲ್ಲಿ ಕುಳಿತುಕೊಂಡು ಚಿಕನ್ ಫ್ರೈ ಮಾಡುವಂತ ಬಂದದ್ದು. ಈ ವಿಡಿಯೋ ಆಲ್ರೆಡಿ ತುಳಿನೊಳಿ ಅಪ್ಲೋಡ್ ಮಾಡಿದೆ. ಯಾರೆಲ್ಲ ಚಿಕನ್ ಫ್ರೈ ಮಾಡ್ಲಿಕ್ಕೆ ಹೋಗುದು? ನನ್ನ ಇಬ್ರು ಫ್ರೆಂಡ್ ಇದ್ದಾರೆ, ಮತ್ತೆ ನನ್ನ ತಮ್ಮ ಇದ್ದಾರೆ, ನಾನು ಇದ್ದೇನೆ. ನನ್ನ ಫ್ರೆಂಡಿನ ಹೆಸರು ವೈಶಾಖ್ ಮತ್ತು ಪ್ರಮೋದ್, ನನ್ನ ತಮ್ಮನ ಹೆಸರು ಅಭಿಷೇಕ್ ಅಂತ, ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ನಾವು ಚಿಕನ್ ಫ್ರೈ ಮಾಡುವ ಗುಡ್ಡೆಯಲ್ಲಿ ಕುಳಿತುಕೊಂಡು. ಒಳ್ಳೆ ಮಳೆ ಬರುವ ಲಕ್ಷಣ ಇತ್ತು. ನಾವೀಗ ಚಿಕನ್ ಫ್ರೈ ಮಾಡ್ಲಿಕ್ಕೆ ಸೆಟ್ ಮಾಡುವ. ನನ್ನ ಇಬ್ರು ಫ್ರೆಂಡ್ ಚಿಕನ್ ಮತ್ತು ಅದರ ಮಸಾಲೆ ಎಲ್ಲ ತರಲಿಕ್ಕೆ ಹೋದ್ರು. ಈಗ ನಾವು ಅವರು ಬರುವವರೆಗೂ ಇದು ಕಣಕ್ ಉಂಟಲ್ಲ ಕಟ್ಟಿಗೆ, ಅದನ್ನೆಲ್ಲ ಸೆಟ್ ಮಾಡುವ. ನಾವೀಗ ಅವರು ಬರುವ ಮೊದಲು ಒಂದು ಮಳೆ ಬರುವ ಚಾನ್ಸ್ ಉಂಟು. ಸ್ಪಾನ್ಸರ್ ಬೈ ಫ್ರೆಂಡ್ಸ್, ಅವರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಫ್ರೆಂಡ್ಸ್ನವರಿಗೆ. ಈ ವಿಡಿಯೋ ಆಲ್ರೆಡಿ ತುಳಿನೊಳಿ ಅಪ್ಲೋಡ್ ಮಾಡಿದೆ ಅಂತ ಆಗ ಹೇಳಿದ್ದೆ. ಈಗ ನಾವು ಅದಕ್ಕೆ ಸೆಟ್ ಮಾಡುವ. ಕಲ್ಲೆಲ್ಲ ಸೆಟ್ ಮಾಡಿ ಅದಕ್ಕೆ ಕಟ್ಟಿಗೆಲ್ಲ ಸೆಟ್ ಮಾಡುವ. ಮಳೆ ಬರುವ ಚಾನ್ಸ್ ಉಂಟು. ಒಳ್ಳೆ ಕ್ಲೌಡ್ ಉಂಟು. ಈ ವ್ಯೂ ಪಾಯಿಂಟ್ ಹೆಸರು ತಿಂಗಳಪದ, ಇಲ್ಲದ್ರೆ ದೇವಲೋಕ ಅಂತಾರೆ. ನೋಡಿ ವ್ಯೂ ಪಾಯಿಂಟ್ ನೋಡಿ, ಅಷ್ಟು ಚಂದ ಅಲ್ಲ. ಮಳೆ ಬರುವ ಲಕ್ಷಣ ಉಂಟಲ್ಲ, ಮುಗಾಲುಂಟು, ಒಳ್ಳೆ ಕ್ಲೌಡ್ ಉಂಟು. ಈಗ ನಾವು ಅವರು ಬಂದ್ರು ಅಂತ ಕಾಣ್ತದೆ. ಬೈಕಲ್ಲಿ ಬಂದದ್ದು ಇಬ್ರು ಸಹ. ಒಳ್ಳೆ ಎಲೆ ಎಲ್ಲ, ಬಾಳೆ ಎಲೆ ಎಲ್ಲ ತಂದ್ರು. ನಮ್ಮ ಚಿಕನ್ ಫ್ರೈ ಎಲ್ಲ ಮಾಡುದು. ಒಳ್ಳೆ ಬಾಳೆ ಎಲೆ ಮತ್ತೆ ಎಲ್ಲ ಮಸಾಲೆ ಎಲ್ಲ ತಂದ್ರು. ಫ್ರಂಟ್ ಅಲ್ಲಿ ಬರ್ತಾನಲ್ಲ ಅವನ ಹೆಸರು ವೈಶಾಖ್ ಅಂತ, ಬ್ಯಾಕ್ ಅಲ್ಲಿ ಬರೋದು ಪ್ರಮೋದ್ ಅಂತ. ಅವರು ನಮ್ಮ ಊರವರೇ. ಈಗ ನಾವು ಚಿಕನ್ ಅನ್ನು ಒಳ್ಳೆ ರೀತಿಯಲ್ಲಿ ತೊಳೆಯುವ. 1 ತಿಂಗಳು ಹಿಂದೆ ಚಿಕನ್ಗೆ 1 kg 145 ಇತ್ತಂತ ಕಾಣ್ತದೆ, ನನಗೆ ಸರಿ ನೆನಪಿಲ್ಲ. ನಾನು ಮತ್ತು ಫ್ರೆಂಡ್ ಚಿಕನ್ ಅನ್ನು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ಮಸಾಲ ಎಲ್ಲ ಸೆಟ್ ಮಾಡಿ ಸೂಪರ್ ಇಬ್ಬಿತ್ತು. ಆ ಪಿರಿ ಪಿರಿ ಮಳೆ, ಪಿರಿ ಪಿರಿ ಗಾಳಿ ಎಲ್ಲ ಸೆಟ್ ಆಗ್ತಿತ್ತು. ಪ್ರಮೋದ್, ವೈಶಾಖ್, ನಾನು, ನನ್ನ ತಮ್ಮ ಎಲ್ಲ ಸೆಟ್ ಮಾಡಿ ಚಿಕನ್ ಅನ್ನು ಫ್ರೈ ಮಾಡಿ. ಚಿಕನ್ ಫ್ರೈ ಮಾಡೋ ಒಂದು ಮಸಾಲ ರೆಡಿ ಆಗಬೇಕಲ್ಲ, ಸಿಂಪಲ್ ಆಗಿರೋ ಮಸಾಲ. ಆ ಮಸಾಲನ ಹೆಸರು ಒಂದು ಸಿಂಪಲ್ ಆಗಿ ಮಸಾಲ ಅಂತ. ಆ ಮಸಾಲ ರೆಡಿ ಮಾಡುವ. ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಕೋಕೋನಟ್ ಆಯಿಲ್ ಎಲ್ಲ ಮಿಕ್ಸ್ ಮಾಡಿ ಆ ಕೋಳಿಗೆ ಹಚ್ಚುವ. ಕೋಳಿಯನ್ನು ಸ್ನಾನ ಮಾಡುವ ಆ ಮಸಾಲದಲ್ಲಿ. ಒಳ್ಳೆ ರೀತಿಯಲ್ಲಿ ಹಚ್ಚಿ ಕೆಂಪು ಕೆಂಪು ಮಾಡಿ ಒಳ್ಳೆ ರೀತಿಯಲ್ಲಿ ಹಚ್ಚಿ, ಕೋಳಿಗೆ ಮಸಾಲ ಎಲ್ಲ ಹಚ್ಚಿ ಆಯಿತು. ಇನ್ನು ಅಲ್ಯೂಮಿನಿಯಂ ಪೇಪರ್ ಹಾಕುವ. ಫಸ್ಟಿಗೆ ಬಾಳೆ ಎಲೆಯಲ್ಲಿ ಕಟ್ಟಿ ಮತ್ತೆ ಅಲ್ಯೂಮಿನಿಯಂ ಪೇಪರ್ ಹಾಕುವ. ಹಾಕಿ ಎಲ್ಲ ಆಯ್ತು. 3 ಜನ ಸೇರಿ. ಯಾಕೆ 3 ಜನ ಅಂತ ಗೊತ್ತಿಲ್ಲ, ಆದ್ರೆ ಮಳೆ ಬರುವ ಮೊದಲು ಈ ಚಿಕನ್ ಫ್ರೈ ಆಗಬೇಕು. ಅದು ನಮ್ಮ ಒಂದು ಗೋಲು. ಈಗ ನಾವು ಚಿಕನ್ ಫ್ರೈ ಮಾಡುವ. ಫಸ್ಟಿಗೆ ನಾವು ಅದನ್ನು ಬೆಂಕಿಗೆ ಇಡು. ಅಲ್ಯೂಮಿನಿಯಂ ಪೇಪರ್ ಎಲ್ಲ ಸೆಟ್ ಮಾಡಿ ಆಯ್ತು. ಇನ್ನು ಬೆಂಕಿಗೆ ಇಡು 1.5 ಗಂಟೆ ತನಕ ಬರುವ. ಯಾಕೆ 1.5 ಗಂಟೆ? ಮಳೆ ಬರುವ ಚಾನ್ಸ್ ಉಂಟು ಗೈಸ್. ನಮ್ಮ ಚಿಕನ್ ಫ್ರೈ ಬೇಯ್ತಾ ಉಂಟು. ಮಳೆ ಬರ್ಲಿಕ್ಕೆ ಬರೋದು. ಮಳೆ ಬಂದ್ರೆ ಚಿಕನ್ ಫ್ರೈ ಫೈಲ್ ಆಗ್ಬೋದು. ನಮ್ಮ ಫ್ರೆಂಡಿನವರೆಲ್ಲ ಕಟ್ಟಿಗೆ ತರಲಿಕ್ಕೆ ಹೋದ್ರು. ನನ್ನ ಫ್ರೆಂಡ್ ವೈಶಾಖ್ ಮತ್ತು ಪ್ರಮೋದ್. ಈಗ ಚಿಕನ್ ಬೇಯ್ತಾ ಉಂಟು. ಸ್ವಲ್ಪ ಹೊತ್ತು ಕಾಯುವ. 1.5 ಗಂಟೆ ಆಗುವ ಚಿಕನ್ ಫ್ರೈ ಸೆಟ್ ಆಯಿತು. ಈ ಗುಡ್ಡೆಯಲ್ಲಿ ಕುಳಿತುಕೊಂಡು ಫ್ರೆಂಡ್ಸಿನೊಟ್ಟಿಗೆ ಕುಳಿತುಕೊಂಡು ಈ ತಿನ್ನುವ ಒಂದು ವೈಬೇ ಬೇರೆ. ಸ್ವಲ್ಪ ಪಿರಿ ಪಿರಿ ಮಳೆ ಬರ್ತಿತ್ತು. ಸ್ವಲ್ಪ ಪರೋಟ ತಕೊಂಡೆ ಹೋಟೆಲಿಂದ. ನನ್ನ ಫ್ರೆಂಡ್ ತಂದದ್ದು ಪರೋಟ ಎಲ್ಲ. ಒಂದು 10 ಪರೋಟ ಇತ್ತು. ಆಗ ಸ್ವಲ್ಪ ಫ್ರೈ ಬಂತು. ಸ್ವಲ್ಪ ಟೇಸ್ಟ್ ಮಾಡುವ ಯಾವ ರೀತಿಯಲ್ಲಿ ಉಂಟಂತ ನೋಡುವ. ಒಂದು ಖುಷಿಯೇ ಖುಷಿ ಆ ಗುಡ್ಡೆಯಲ್ಲಿ ಕುಳಿತುಕೊಂಡು. ಈಗ ಪಿರಿ ಪಿರಿ ಮಳೆ ಬರ್ತಾ ಉಂಟು. ಈ ಮಳೆ ಬರುವ ಮೊದಲು ನಾವೊಂದು ಜಾಗ ಸೆಟ್ ಮಾಡಬೇಕು. ಈಗ ನಾವೊಂದು ಬೇರೆ ಜಾಗ ಸೆಟ್ ಮಾಡಿ ಆಯಿತು. ಚಿಕನ್ ಫ್ರೈ ಹೇಗಿತ್ತು? ಸೂಪರ್ ಆಗಿತ್ತು. 3 ಜನಕ್ಕೆ ಕಾಲಾಯ್ತು. ಎಲುಬು ಮಾತ್ರ ಇರುದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬಾಯ್.